welcome to Darshini Democracy. Yaking atarro politicians, yaking ಮಾಡ್ತಾರೋ ಪೊಲಿಟಿಷಿಯನ್ಸ್. ಹೌದಲ್ವಾ? ಯಾಕೆ ಹಿಂಗ್ ಮಾಡ್ತಾರೆ? ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಕೆಸರನ್ನ ಹೆರ್ಚ್ತಾನೆ ಇರ್ತಾರೆ. ನಾವೇ ಸರಿ ಅವರೇ ತಪ್ಪು ಅಂತ ಹೇಳ್ತಾ ಇರ್ತಾರೆ. ಯಾಕೆ ಹಿಂಗ್ ಮಾಡ್ತಾರೆ ಕೇಳ್ಬೇಕಲ್ಲ, ನಮ್ ಜನಗಳು ಹೇಳ್ತಾರೆ, ಅವ್ರ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ವಿಜಯನಗರಲ್ಲಿರುವ ಸಾಗರ್ ಹೋಟೆಲ್ಗೆ. ಫಾಲೋ ಮಿ ಗೈಸ್. मारो धम का धम एक्शन. Hi. Hello. How are you? Fine. How about you? Superb. I'm doing good. Then ಕಾಫಿ ಜೊತೆ ಬಿಸಿ ಬಿಸಿ ಚರ್ಚೆ ಕೂಡ ಆಗ್ತಾ ಇದೆ ಅಲ್ಲ? ತಾವು ತಗೊಳ್ತೀರಾ ಕಾಫಿ? ಎಸ್, ಕಾಫಿ ತಗೊಳ್ತೀವಿ ಸರ್. ಕಾಫಿ ಜೊತೆ ಈಗ ಚರ್ಚೆ ಮಾಡಕ್ಕೆ ಮಾತಿರ್ಲೇಬೇಕಲ್ವಾ? ಹೇಳಿ, ಮಾತಾಡೋಣ. ಈಗ ಏನ್ ಚರ್ಚೆ ಆಗ್ತಿದೆ ಎಲ್ಲ ಕಡೆ? ಅಲ್ಲ, ಏನಂದ್ರೆ ಜನಕ್ ಬುದ್ಧಿ ಇಲ್ದೇ ಇರೋರು ಎಲೆಕ್ಷನ್ ಅಂತಾರೆ, ಬುದ್ಧಿ ಇಲ್ದೇ ಇರೋರು ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ. ಬುದ್ಧಿ ಇಲ್ದೇ ಇರೋರು ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ, ಬುದ್ಧಿ ಇರೋರು ಅವ್ರವ್ರ ಪಾಡ್ಗೆ ಅವ್ರವ್ರು ಏನ್ ಕೆಲಸ ಬೇಕು, ಕಾರ್ಯ ಬೇಕು ಮಾಡ್ಕೊಂಡು ಹೋಗ್ತಾರೆ. ಹೇಗಿದ್ದೀರಾ ನೀವು? ವೋಟ್ ಮಾಡೋದು ತಲೆಗೆ ಪೆಟ್ ಮಾಡ್ಕೊಂಡಿದ್ದೀರಾ? ಅವರು ಎಲೆಕ್ಟ್ ಆದ್ಮೇಲೆ ಬೆಂಗಳೂರು ಬಿಡ್ತಾರೆ, ಡೆಲ್ಲಿ ಸೇರ್ಕೊಂತಾರೆ. ಅಷ್ಟೇನೆ. ಅವ್ರು ಬರೋದು ಯಾವಾಗ ಏನು ಅಂತ ಗೊತ್ತಾಗಲ್ಲ ನಮಗೆ. ಅವ್ರು ಬಂದ್ಮೇಲೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ಟರೆ ಹೋಗ್ಬೇಕು. ಇನ್ನೊಂದ್ಸಲಿ ಬರ್ರಿ, ನಾವು ಅಲ್ಲಿ ಹೋಗ್ಬಿಟ್ಟು ಬಂದು ತಿಳ್ಕೊಂಡು ಹೇಳ್ತೀವಿ ಅಂತಾರೆ. ಸರ್, ನೀವು ಹುಷಾರಾಗ್ಬೇಕು. ಏನಾಯ್ತು ನಿಮಗೆ? ಹುಷಾರ್ ಆಗಿದೆ. ದೇಶನೂ ಕೂಡ ಆಘಾತಕ್ಕೆ ಅಪಘಾತಕ್ಕೆ ಒಳಗಾಗ್ಬಿಡುತ್ತೆ ಕೆಲವು ಸಲ. ನಾವೇ ಮಾಡ್ತಾ ಇರೋದು, ಬೇಡದೇ ಇರೋರ್ನೆಲ್ಲ ಎಲೆಕ್ಟ್ ಮಾಡಿ ಆಘಾತಕ್ಕೆ ನಾವೇ ಇದು ಮಾಡ್ತಾ ಇದೀವಿ. ನಾವೇ ಕ್ರಿಯೇಟ್ ಮಾಡ್ತಾ ಇರೋದು ನ್ಯೂಸಸ್ನ. ಈಗ ನಾವೇ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತು. 100%. ನಾವೇನ್ ಮಾಡ್ಬೇಕೀಗ? ಬದಲಾವಣೆ ತರಕ್ಕೆ ಇವಾಗ ನಾವು ಬದಲಾವಣೆ ತರೋಣ ಅಂದ್ರೂ ಬದಲಾವಣೆ ಆಗ್ತಾ ಇಲ್ವಲ್ಲ? ಆಗ್ತಾ ಇಲ್ಲ. ಹಾ. ಸೊ ನಮ್ದು ಕೈ ಕಟ್ಟಿ ಕೂತ್ಕೊಂಡಿರುವಂತ ಒಂದು ಪರಿಸ್ಥಿತಿ, ಏನು ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ ಅಂತ ಹೇಳ್ತೀರಾ? ಏನ್ ಹೇಳಕ್ಕಾಗಲ್ಲ ಮೇಡಮ್. ಯಾಕಪ್ಪ? ಏನ್ ಹೇಳಕ್ ಆಗಲ್ಲ, ಎಲ್ಲರ ಬಾಯಿಂದ ಇದೇ ಮಾತಾಡ್ತಾ ಇದೆ. ಬದಲಾವಣೆ ಮಾಡ್ಬೇಕು ಆದ್ರೆ ಹೆಂಗಾಗುತ್ತೆ? ಬದಲಾವಣೆ ಆಗ್ಲೇಬೇಕು. ಬದಲಾವಣೆ ಆಗ್ಬೇಕಾದ್ರೆ ಏನಾರ ಒಂದು ಮಾಡ್ಲೇಬೇಕು. ನಾ 3 ವರ್ಷ ಆಯ್ತು ಮನೆ ಹೋಗಿ. ಅರ್ಧ ರೋಡ್ ಹಾಕಿದ್ದಾರೆ, ಅರ್ಧ ರೋಡ್ 3 ವರ್ಷದಿಂದ ಆಗ್ತೀನಿ ಅಂತ ಹೇಳ್ತಾರೆ. ಇದುವರೆಗೂ ಬರಲಿಲ್ಲ. ಎಲೆಕ್ಷನ್ ಗೆದ್ರು, ರೋಡು ಇಲ್ಲ, ಏನಿಲ್ಲ. ಈಗ ಇನ್ನೊಂದು ಎಲೆಕ್ಷನ್ ಬರ್ತದೆ, ಬಂದ್ರೆ ಸರಿಗೆ ಬೈಟ್ ಕಳಿಸ್ತೀನಿ. ನಿಮ್ಗೆ ಯಾಗ ಅನುಕೂಲವಾಗಿ ಮಾಡಿ. ನೀವು ನಿಂತ್ಕೊಳ್ಳಿ ಸರ್ ಎಲೆಕ್ಷನ್ಗೆ. ಮೇಡಮ್ ಅವರೇ, ಎಲೆಕ್ಷನ್ಗ ಯಾಕೆ ಸರ್? ಹಣ ಇಲ್ಲ ಅಂದ್ರೆ ಯಾರು ಗೆಲ್ಲಕ್ ಆಗಲ್ವಾ? ಹಣ ಅಂತ ಅಲ್ಲ, ಅದು ಹೊಲ್ಸರಾಜ್ ಬೇಡ ಅಂತ. ಬೇಡ. ಓಕೆ ಸರ್, ಇವ್ರು ಯಾರು ಅಂತ ಹೇಳಿ ಸರ್. ಅವರ ಬಳ್ಳಾರಿ ದೊರೆ ಅವರು. ಈ ಕುಹಕ ನಗೆ ಏನ್ ಆಗ್ತಾ ಇದಾರೆ? ಆನಂದ್ ಸಿಂಗ್. ಬನ್ನಿ ಸರ್. ರಾಜಕೀಯ ನನಗೆ ಇಲ್ವೇ ಯಾಕಪ್ಪ? ಐ ಆಮ್ ಎ ಡಾಕ್ಟರ್. ನನ್ನ ಪ್ರೊಫೆಷನ್ ಸಾಕಷ್ಟೇ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ. ವೋಟ್ ಮಾಡ್ತೀರಲ್ವಾ? ಮಾಡ್ತೀನಿ. ಸೊ ವೋಟ್ ಮಾಡ್ಬೇಕಾರೆ ಬನ್ನಿ ಸರ್, ನೀವು ಬನ್ನಿ ಸರ್ ಇಲ್ಲಿ. ವೋಟ್ ಮಾಡ್ತಾರಲ್ಲ, ಇಬ್ರು ನಕ್ಕಿದ್ರು. ಈಗ ನಗೋದು ಕಾರಣ ಹೇಳಿ ಸರ್. ಅವ ಆನಂದ್ ಸಿಂಗ್ ಅದು ಏನೋ ಕೇಸ್ ಆಗಿದೆಯಲ್ಲ, ಅದೆಲ್ಲ ನೋಡಿದೆ, ಅದಕ್ಕೆ ನಗೆ ಬಂತ ಅಷ್ಟೇ. ಬಳ್ಳಾರಿ ದೊರೆ ಅಂದ್ರು, ಅದನ್ನು ನೋಡಿದೆ ಅಷ್ಟೇ ನಾನು. ಬಾಟಲ್ ಜಗಳ ಮಾಡೋರ್ಗೆ ಏನ್ ಹೇಳ್ತೀರಾ? ಇನ್ನೊಂದೆರಡು ಬಾಟ್ಲು ತಗೊಂಡೋಗ್ ಕೊಟ್ರೆ ಇನ್ನೂ ಜಗಳ ಚಂದ ಮಾಡ್ತಾರೆ. ಲೂಟಿ ಇವಾಗ ಏನಂದ್ರೆ ದೊರೆ ಅಂತ ಹೇಳ್ತಾರೆ. ಆ ದೊರೆ ಸ್ಥಾನ ಯಾರು ಕೊಟ್ಟವ್ರು? ಜನಗಳ ಕೊಡೋದು. ಇನ್ ಮುಂದೆ ಆ ದೊರೆ ಸ್ಥಾನ ಯಾರು ಕೊಡ್ಬೇಕು? ಏನೇ ಇವಾಗ ಜನಗಳು ಅರ್ಥ ಮಾಡ್ಕೋಬೇಕು, ಎಂತವ್ರನ್ನ ಆಯ್ಕೆ ಮಾಡ್ಬೇಕು ಅಂತ ಅಷ್ಟೇನೆ. ಭ್ರಷ್ಟಾಚಾರ ಹೋಗಲ್ದೊರ್ತು ಈ ದೇಶ ಉದ್ಧಾರ ಆಗುತ್ತೆ. ಹೌದು, ಭ್ರಷ್ಟತೆ ಅನ್ನೋ ವೈರಸ್ ಎಲ್ಲ ದೇಹಕ್ಕೂ ಹೋಗ್ಬಿಟ್ಟಿದೆ. ಸೊ ಹಣ ಅಂತ ಎಲ್ಲ ಬಾಯ್ ಬಡ್ಕೊಳ್ತಾ ಇದಾರೆ. ಆ ವೈರಸ್ ನ ನಿರ್ಮೂಲನ ಮಾಡಿ ಯಾವ್ದ್ರಿಂದ? ಒಳ್ಳೆತನ, ಒಳ್ಳೆ ನಾಯಕ ಅನ್ನೋ ಆಯ್ಕೆ ಅನ್ನುವಂತ ಇಂಜೆಕ್ಷನ್ ಇಂದ ಅಲ್ವಾ? ಹೌದು, ಖಂಡಿತ. ಓಕೆ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೇಳಿ, ಭೋಲೋ ಭಾರತ್ ಮಾತಾಕ್ಕೆ. ನಾವೆಲ್ಲರೂ ಸೇರಿ ಒಟ್ಟಾಗಿ ಮಿಸ್ ಮಾಡದೆ ವೋಟ್ ಮಾಡೋಣ. ಮಿಸ್ ಮಾಡದೆ ವೋಟ್ ಮಾಡೋಣ. ಹಲೋ ಎವ್ರಿವನ್. ಹಾಯ್. ಹೇಗಿದ್ದೀರಾ? ಫೈನ್. ಸೂಪರ್. ಯಾರು ಉತ್ತಮ ನಾಯಕ ಅಂತ ಅನ್ಸುತ್ತೆ? ನಮ್ಗೆ ಉತ್ತಮ ರಾಹುಲ್ ಗಾಂಧಿ ಮೇಡಮ್. ರಾಹುಲ್ ಗಾಂಧಿ ಹೆಂಗ್ ನಾವೆಲ್ಲ ಹುಡುಗರು, ಯೂತ್ಸ್, ಕಾಲೇಜು ಎಲ್ಲ ನಾವು ರಾಹುಲ್ ಗಾಂಧಿ ಇಷ್ಟಪಡ್ತೀವಿ. ಕರ್ನಾಟಕದ ರಾಜಕಾರಣ ನೋಡಿದ್ರೆ, ಮಂಡ್ಯದ ರಾಜಕಾರಣ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಸುಮಲತಾ ಅವ್ರು ಗೆಲ್ಲಬೇಕು ಅನ್ಸುತ್ತೆ ಮೇಡಮ್. ಯಾಕೆ ಅಂದ್ರೆ
ಇವರು ವಂಶ ಪಾರಂಪರವಾಗಿ ಇವರೇ ಮಾಡ್ಕೊಂಡ್ ಬಂದ್ಬಿಟ್ರೆ ಆಗ್ಬಿಡುತ್ತಾ. ಬೇರೆಯವರು ಕಾರ್ಯಕರ್ತರು ಚಿಕ್ಕ ಬ್ಯಾನರ್ ಕಟ್ಟಿ ಪೋಸ್ಟ್ಗಳು ಅಂಟಿಸಿ ಕಷ್ಟವಾಗಿದ್ದು ಪಕ್ಷಕ್ಕೋಸ್ಕರ ಓಡಾಡ್ತಾರಲ್ಲ ಅವ್ರ ಕತೆ ಏನು? ಅವರು ಆಸೆ ಹಾಕಿಕೊಂಡಿರ್ತಾರೆ ನಾವು ನಾಯಕರಾಗಬೇಕು, ನಾವು ಸೇವೆ ಮಾಡಬೇಕು ಅಂತ. ಬರೀ ಇವರು ಅಂಶನೇ ಕರ್ಕೊಂಬಂದು ಕೂರಿಸ್ಬಿಟ್ರೆ ಹೆಂಗೆ ಮೇಡಮ್? ಅದರಿಂದ ಸುಮಲತಾ ಮೇಡಮ್ ಅವರು ವಾಗ್ವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಬಗ್ಗೆ ಅನುಕಂಪನೂ ಇದೆ, ಅಂಬರೀಷ್ ಬಗ್ಗೆ ಗೌರವ ಇದೆ. ಅವ್ರು ಗೆಲ್ಲಬೇಕು ಅಂತ ನಮ್ಮ ಭಾವನೆ ಮೇಡಮ್. ಸರ್ ನಾನು ನಿಮ್ಮ ಬಗ್ಗೆ ಬೈತೀನಿ ಸರ್. ನೀವು ಬೈತೀರಾ? ನಾನು ಬೈತೀನಿ ಸರ್. ಯಾಕೆ? ನೀವು ಸುಮ್ಮನೆ ಇರ್ತೀರಾ? ಇಲ್ಲ. ನೀವು ನನ್ನ ಬಗ್ಗೆ ಬೈತೀರಾ ಅಲ್ವಾ? ಏನಕ್ಕೆ ಬೈತೀರಾ ನನಗೆ? ಹಾ? ಏನಕ್ಕೆ ಬೈತೀರಾ? ಬೈತಿದ್ದೀನಿ ಸರ್. ಸುಮ್ಮನೆ ಬೈತೀರಾ? ರೀಸನ್ ಇಲ್ಲ ಸರ್, ಬೈತಿದ್ದೀನಿ ಸರ್. ಯಾಕೆ 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 ಹಿಂಗೆ ಸರ್ ರಾಜಕಾರಣದಲ್ಲಿ ಆಗ್ತಾ ಇರೋದು. ಅವ್ರನ್ನ ಇವ್ರು ಬೈತಾರೆ, ಇವ್ರನ್ನ ಅವ್ರು ಬೈತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ತಪ್ಪು ಅವ್ರನ್ನ ಬೈದು ಇವ್ರನ್ನ ಬೈದು. ನಾವು ಜಗಳ ಆಡೋದ್ ಬೇಡ, ಜನಗಳ ಸಮಸ್ಯೆನ ನಿರ್ಮೂಲನೆ ಮಾಡುವಂತ ರಾಜಕಾರಣಿ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ಹಂಗಾಗ್ತಿದ್ಯಾ ಸರ್? ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ನಿನ್ನೆ ಮಾತಾಡ್ನಲ್ಲಮ್ಮ ಶಾಂತಿ ಸಾಗರ್ ಹೋಟ್ಲಲ್ಲಿ. ಅದೇ ಎಲ್ಲದ್ರಲ್ಲಿ ಮಾತಾಡ್ತಾ ಇಲ್ಲ. ನಿನ್ನೆ ಹೇಳಿಲ್ವಾ ನಾನು ನಿಮ್ಗೆ? ಹೇಳಿದ್ರಿ, ಮಾತಾಡಿದ್ರಿ, ಗೊತ್ತು. ನಿನ್ನೆ ಅವರೆಲ್ಲ ಇದ್ದಾರಲ್ಲ ಸಾಕ್ಷಿ. ನಮ್ಗೆ ನಿಖಿಲ್ ಗೌಡ್ರು ಗೆಲ್ಬೇಕು ಅಂತ ಅನಿಸುತ್ತೆ ಮಂಡ್ಯಲ್ಲಿ. ಓಕೆ, ಸುಮಲತಾ ಬರ್ಬೇಕು, ನಿಖಿಲ್ ಗೌಡ ಬರಬಾರ್ದು. ಯಾಕೆ ಸರ್? ಕಳ್ಳೆತ್ತು ಅಂತ ಅವ್ರಿಗೆ ಹೇಳ್ತಾವ್ರಲ್ಲ, ಇವರು ದೊಡ್ಡ ಕಳ್ಳೆತ್ತುಗಳು. ಇವರು ದೊಡ್ಡ ಕಳ್ಳೆತ್ಗಳು ಇಡೀ ರಾಜ್ಯದ ಹಣನೇ ನುಂಗ್ತಾವ್ರೆ. DK ಕುಮಾರಸ್ವಾಮಿ ಇವಾಗ IT ರೈಡ್ ಆಯ್ತಾ ಅದ ನೋಡಿ. ದೊಡ್ಡ ಕಳ್ಳೆತ್ಗಳು ಇವರು. ಇವನ್ನ ಬೈತಾವ್ರೆ, ತಪ್ಪು ಅದು. ಒಬ್ಬರನ್ನ ಬೈಬಾರ್ದು ರಾಜಕೀಯದಲ್ಲಿರುವಾಗ. ಮೇಡಮ್ ಅವರು ಯಾವಾಗ್ಲೂ ಹಂಗೇನೆ ಅವರು ಅವ್ರು ಹೇಳೋದು ತಪ್ಪು. ಅವರು ನೋಡಿ ನೀವ್ ಹೇಳೋದ್ ತಪ್ಪಂತ. ನಾ ಹೇಳೋದು ಕರೆಕ್ಟು. ಯಾವಾಗಲೂ ನಾನು ಸ್ಟ್ರೈಟ್ ಫಾರ್ವರ್ಡು. ಆಮೇಲೆ ಇನ್ನೊಂದು, ದೇಶದಲ್ಲಿ ಪ್ರಧಾನಿ ಆಗ್ಬೇಕಾದ್ರೆ ಮೋದಿನೇ ಕರೆಕ್ಟು, ಬೇರೆ ಯಾರ ಕೈಲೂ ಬಿಟ್ಟಿಲ್ಲ. ಯಾಕಂದ್ರೆ ನೋಡಿ ಇವಾಗೆಲ್ಲ ದೇಶದ ಇದೆಲ್ಲ ನೋಡ್ತಾ ಇದ್ದಾರಲ್ಲ. ಕ್ಷಿಪಣಿ ಆಗ್ಬೋದು, ಒಂದು ಯುದ್ಧದಲ್ಲಿ ಇದಾಗಿರ್ಬೋದು, ಇಡೀ ಪಾಕಿಸ್ತಾನ ಗಡಗಡ ಅಂತ ನಡುಕ್ತಾ ಐತೆ. ಅದೇ ಹಿಂದೆ ಇದ್ದ ಪ್ರಧಾನಿಗಳು ಈ ಥರ ಒಂದು ಮಾತಾಡ್ತಾ ಇರಲಿಲ್ಲ. ಎಲ್ಲ ಮೂಲೆ ಸೇರ್ಕೊಂಡು ಮನಮೋಹನ್ ಸಿಂಗ್ ಇದ್ನಲ್ಲ ಇಂಥದ್ದೊಂದು ಮಾತು ಹೇಳಿದ್ನ. ಇಡೀ ರಾಷ್ಟ್ರಕ್ಕೆಲ್ಲ ಹೋಯ್ತಾವನೆ ಮೋದಿ. ಅದು ಗ್ರೇಟು ನಮಗೆ. ಇಲ್ಲಿ ದೇಶದಲ್ಲಿ ಆಗೋದು ಹೋಗೋದು ಮಾಮೂಲಿ ಬಿಡಿ. ಬೆಲೆ ಹೆಚ್ಚಿಬಿಡ್ತು ಅಂತ ಅದು ಯಾರು ತಡೆಯೋಕ್ಕಾಗಲ್ಲ. ಬೆಲೆ ಹೆಚ್ಚುತ್ತಾ ಇರ್ತವೆ, ಹವಾಗುಣಕ್ಕೆ ತಕ್ಕಾಗಿ ಬೆಳೆದ ತಕ್ಕಾಗಿ ಹೋಯ್ತಾ ಇರ್ತವೆ. ಮೋದಿ ಬರಬೇಕು. ಓಕೆ, ಇವ್ರು ಯಾರು ಅಂತ ಹೇಳ್ತಾರ ನೋಡೋಣ. ಇವ್ರು ಯಾರು? ಎಸ್, ಇಲ್ಲಿ ಇವ್ರು ಯಾರು ಹೇಳಿ ಸರ್? ಆನಂದ್ ಸಿಂಗ್. ಬನ್ನಿ ಸರ್, ಯಾರು ಸರ್ ಇದು? ಇವರ ಬಾಟಲ್ ಜಗಳ ಬಗ್ಗೆ ಏನನ್ಸುತ್ತೆ? ಬಾಟಲ್ ಜಗಳ ಬಗ್ಗೆ ಕುಡಿದು ಜಾಸ್ತಿ ಆಗಿ ಜನಗಳು ಆರ್ಸಿ ಕಳ್ಸಿದ್ರಲ್ಲ, ಜನಪ್ರತಿನಿಧಿಗಳು ಆರ್ಸಿ ಕಳ್ಸಿದ್ರಲ್ಲ, ಕುಡಿದು ಕೊಬ್ಬು ಜಾಸ್ತಿ ಆಗಿ ಜನರಿಗೆ ಮಾಡ್ತಕ್ಕಂಥ ಮರ್ಯಾದೆ ಅವರ ಜನಪ್ರತಿನಿಧಿಗಳ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ರಾಜಕೀಯ ಗೇಡ ನಾಯಕರನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ರಿ. ಏನ್ರಿ ಇದು ಹಿಂಗಾಗ್ತಾ ಇದೆ? ಹಿಂಗ ನಡ್ಕೊಳ್ಳೋದು ರಾಜಕಾರಣಿಗಳು? ಬಳ್ಳಾರಿ ಜನ, ಹುಬ್ಳಿ ಜನ, ಧಾರವಾಡ ಜನ ಇವತ್ತು ಅಂತವ್ರನ್ನೇ ಕಳಿಸ್ತಾರೆ. ನೀ ಯಾರು ಏನೇ ಹೇಳಲಿ, ಅವ್ರಿಗೆ ಬೇಕಾಗಿರೋದು ದುಡ್ಡು, ಅವ್ರಿಗೆ ಬೇಕಾಗಿರೋದು ಕೋಳಿ, ಅವ್ರಿಗೆ ಬೇಕಾಗಿರೋದು ಎಂಡ. ಅದು ಕೊಟ್ರೆ ಎಂದವ್ರು ಕಳ್ಸೋದು. ಬೇರೆ ನಿಯತ್ತಾಗಿರೋ ಕೊಡ್ಲಿ ಹೋಗಿ ಗುಂಡು ತುಂಡು ಕೊಟ್ಬಿಟ್ರೆ ಏನ್ ಬೇಕಾದ್ರೆ ಮಾಡ್ತಾ ಮಾಡ್ಕೊಳ್ತಾರ. ಇದಾರಲ್ಲ, ಅನ್ಸಿ ತೋರಿಸೋದ್ರಲ್ಲ. ಎಸ್, ವೋಟ್ ಮಾಡ್ಲೇಬೇಕು. ಯಾಕೆಂದ್ರೆ ನಾವ್ ಈ ದೇಶದ ಪ್ರಜೆ ಅಲ್ವಾ? ಇಲ್ಲಾಂದ್ರೆ ಇದ್ದು ಸತ್ತಂತೆ ಅಂತ ತುಂಬಾ ಜನ ಹೇಳಿದ್ದಾರೆ. ಆದ್ರೆ ವೋಟ್ ಮಾಡ್ಲೇ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಏನ್ ಮಾಡ್ಬೇಕಂತವ್ರಿಗೆ? ಏನ್ ಮಾಡ್ತೀರಾ ಸರ್ ವೋಟ್ ಮಾಡದೇ ಇರೋರ್ಗೆ? ಏನಮ್ಮ ವೋಟ್ ಮಾಡಲೇ ಇಲ್ಲ ಅಂತ ಕುತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಅವ್ರು ಮಾಡ್ಲೇಬೇಕಮ್ಮ. ಅವ್ರವ್ರ ಮತ ಇದೆಯಲ್ಲ, ಯಾವ ಪಾರ್ಟಿಗಾದ್ರೂ ಹಾಕ್ಬೋದು, ಯಾವ ವ್ಯಕ್ತಿಗಾದ್ರೂ ಹಾಕ್ಬೋದು. ಅದನ್ನ ಮತನ ಯಾವುದೇ ರೀತಿನಲ್ಲಿ ಆಗದೇ ಇರೋ ರೀತಿನಲ್ಲಿ ಇರಬಾರ್ದು. ಬೇರೆಯವ್ರು ಯಾರಾದ್ರು ಕಳ್ಳೋಟ್ ಹಾಕ್ತಾರೆ, ಅವಾಗಲೇ ಅದು ಕಳ್ಳೋಟ್ ಆಗೋದು. ಸರ್, ಎಷ್ಟೋ ಜನ ವೋಟ್ ಹಾಕಲ್ಲ ಅಂತ ಹೇಳಕ್ ಕಾರಣ ಗೊತ್ತಾ? ಅದೇ ಅವ್ರಿಗೆ ಬೇಕಿಲ್ಲ ಹಾಕಲ್ಲ. ನೀವೇ ಹೇಳಿ, ಯಾರು ಸರಿ ಇದ್ದೀರಾ? ನೀವೇ ಹೇಳಿ, ಯಾವ ರಾಜಕಾರಣಿ ಸರಿ ಇದಾರ? ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಯಾರು ಸರಿ ಇದಾರೆ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಸರ್. ನಿಮ್ಗೇನ್ ಅನ್ಸುತ್ತೆ ಸರ್? ಇವಾಗ ಮುಖ್ಯಮಂತ್ರಿ ಓಟೇ ಹಾಕಿಲ್ಲ ನಾವು. ಮುಖ್ಯಮಂತ್ರಿ ಕೂತವ್ರೆ, ಅದಕ್ಕೇನ್ ಮಾಡೋಣ? ಒಳ್ಳೆ ಕಮರ್ಷಿಯಲ್ ಪ್ರಶ್ನೆ, ತುಂಬಾ ಲೇಟ್ ಆಗಿ ಕೇಳ್ತಿದ್ರಿ. ನೀವು ಓಟೇ ಹಾಕಿಲ್ವಾ? ಅಲ್ಲ, ನಾವು
ಅವ್ರಿಗೆ ಹಾಕಿಲ್ಲ, ನಾವು ಬೇರೆಯವ್ರಿಗೆ ಹಾಕಿದ್ದೀವಿ. ಹಂಗಾರೆ ಅವ್ನು ಕೂತವ್ನೆ, ಅವ್ನು 38 ಸೀಟ್ ಕೂತ್ಕೊಂಡು ತಗೊಂಡು ಕೂತಿದ್ದಾನೆ, ನಾವು ಅವ್ರಿಗೆ ಹಾಕಿಲ್ಲ. ಅವನೇನು ಹೇಳ್ತಾನೆ, ಎಲ್ಲರೂ ಹೋದಾಗ ಏನು ಹೇಳ್ತಾರೆ ಹೇಳಿ, ನೀವು ನನಗೆ ಓಟ್ ಹಾಕಿದ್ರಾ ಕೆಲಸ ಮಾಡೋದಕ್ಕೆ ಅಂತ ಕೇಳ್ತಾರೆ. ಏನು ಹೇಳ್ತೀರಾ ಅವಾಗ ಉತ್ತರ? ಅಣ್ಣ ಒಂದು ಲೆಟ್ರ್ ಹಾಕ್ಬಿಡೋಣ. ಈಗ ಕುಟುಂಬ ರಾಜಕಾರಣದ ಬಗ್ಗೆ ಏನನ್ಸುತ್ತೆ? ಓನ್ಲಿ ಕರ್ನಾಟಕದಲ್ಲೇ ಇಲ್ಲ, ಕರ್ನಾಟಕದಲ್ಲೂ ಇದೆ. ಏನಂದ್ರಿ? ಓನ್ಲಿ ಕರ್ನಾಟಕದಲ್ಲೇ ಇಲ್ಲ, ಕರ್ನಾಟಕದಲ್ಲೂ ಇದೆ. ಫುಲ್ ಕನ್ಫ್ಯೂಸನ್. ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆಯವ್ರು ಯಾರು ನಿಂತು ಪ್ರೊಟೆಸ್ಟ್ ಮಾಡದೇ ಇದ್ದಾಗ ಅವರು ಅದನ್ನು ಹೋಗ್ತಾರೆ. ನೀನು ನಿನ್ನ ಸೀಟಿಗೆ ಬಂದಾಗ ನೀನು ಕುಟುಂಬ ರಾಜಕಾರಣ ಅವ ಹೇಳ್ತಾ ಇರೋದು ಎಲ್ಲ ತಪ್ಪು. ಬೇರೆಯವರು ರೆಡಿ ಆಗಿದ್ದಾರೆ, ಇವರು ಸೀಟ್ ಕೊಟ್ಟಿಲ್ಲ. ಅಪ್ಪ ಮಕ್ಕಳೇ ತಾವೇ ಮಾಡ್ಕೊತಾ ಇರೋದು. ತಪ್ಪು ಮಾತು ಹೇಳ್ತಾವನೆ ಅವನು. ಕುಟುಂಬ ರಾಜಕಾರಣ ಮಾಡೋದಕ್ಕೆ ಹೇಳ್ತಾ ಇರೋದು. ನಾವು ಕುಟುಂಬ ರಾಜಕಾರಣ ಒಬ್ಬರದೇ ಮಾತಾಡ್ತಾ ಇಲ್ಲ, ಇಡೀ ಇಂಡಿಯಾನಲ್ಲಿ ನಡೀತಾ ಇದೆ ಅದು. ಅದರಲ್ಲಿ ಯಾರನ್ನೂ ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಬರ್ದು ಕೊಡ್ತೀವಿ ನಾವು, ಅದು ಅವಶ್ಯಕತೆ ಇಲ್ದೇ ಇರೋ ಮಾತು. ನಾವು ನಿಮ್ ಜಾತಿ ಓಟ್ ಹಾಕಿ ಅಂತಾರೆ. ಹಿಂದೆ ಇತಿಹಾಸ ತೆಗೆದಾಗ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಇವನು ಮರಾಠರು ಅವರು ಪೇಶ್ವೇರು ಅಂತ ಹೋರಾಟ ಆಗಿ ಲಾಸ್ಟಿಗೆ ಬ್ರಿಟಿಷ್ನವ್ರು ಬಂದು ದೇಶನ ಆಕ್ರಮಣ ಸಾವಿರಾರು ವರ್ಷ ಇಲ್ಲಿ ಆಡಳಿತ ಮಾಡಿದ್ರು. ಆ ಕೆಲಸ ಮತ್ತೆ ಆಗಬಾರದು ಅಂದರೆ ಇಲ್ಲಿ ಯಾವುದೇ ಆಯ್ತದೆ ಜಾತಿ ಧರ್ಮದ ಬಗ್ಗೆ ಮಾಡಬಾರ್ದು. ನಿಮ್ಮ ಅಭಿವೃದ್ಧಿ ನೀವು ಏನು ಒಳ್ಳೆ ಕೆಲಸ ಮಾಡ್ತೀರೋ ಅದು ಜನಗಳಿಗೆ ತಿಳಿಸಿ. ಬ್ರೈನ್ ವಾಶ್ ಮಾಡೋದಲ್ಲ. ಶಬಾಷ್. ತುಪ್ಪ ಬಿಸಿ ಅಂತ ಬಾಲ್ ಇಟ್ಕೊಂಡ್ರೆ ಏನಾಗುತ್ತೆ? ಬಾಯ್ ಸುಟ್ಟೋಗುತ್ತೆ. ಕಾಫಿ ಬಿಸಿ ಇಲ್ದೇ ಇದಾಗ ಕುಡಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರಲ್ಲ ಅಲ್ವಾ? ಸೊ ಯಾವ್ಯಾವ್ದನ್ನ ಯಾವ್ಯಾವಾಗ ಹೆಂಗ್ ತಿನ್ಬೇಕು ಹಂಗ್ ತಿಂದ್ರೇನೆ ಚಂದ ಅಲ್ಲ? ಸೊ ಇದು ರೈಟ್ ಟೈಮ್ ನಾವು ಮಾತಾಡೋದಕ್ಕೆ, ಒಳ್ಳೆ ಡಿಸಿಷನ್ ಸೆಲೆಕ್ಟ್ ಮಾಡೋದಕ್ಕೆ. ನಿಮ್ಮ ಸರ್ಟಿಫಿಕೇಟ್ ನೀವು ತೋರ್ಸೋ ಅಗತ್ಯ ಇಲ್ಲ, ನೀವು ಮಾಡೋ ಕೆಲ್ಸನೇ ನಿಮ್ಗೆ ಸರ್ಟಿಫಿಕೇಟ್ ಅಲ್ವಾ? ಜನ ಅದನ್ನ ನೋಡ್ಬೇಕು. ಮೇಡಮ್ ಇವಾಗ ಮಾಡ್ತಾ ಇದಾರಲ್ಲ ಕುಮಾರಸ್ವಾಮಿ ಅವರು, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರಂತ ಮುಖ್ಯಮಂತ್ರಿ ಇಡೀ ನಮ್ಮ ದೇಶದಲ್ಲೇನೆ ಯಾರು ಸಿಗಲ್ಲ. ಫಸ್ಟ್ ಆಫ್ ಆಲ್ ಒಬ್ರು ಮೋದಿ ಅವರೇ ಕೂಡ ಹೊಗಳಿದ್ದಾರೆ ಅವ್ರನ್ನ. ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ನಾವು ಒಪ್ಕೊಳ್ಳೋದೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ದೇವೇಗೌಡರು ಮಾಡೋಣ. ಅವಾಗಿನ ಕಾಲದಿಂದ ಅವ್ರು ಅಂಧ ಕಾಲದಲ್ಲಿ ಅವ್ರ ರಾಜಕಾರಣಿ, ಅವರು ಅಂಧ ಕಾಲದ ರಾಜಕೀಯ ಅವ್ರದ್ದು. ಆಯ್ತಾ? ನೀವೇನ್ ಹೇಳ್ತೀರಾ ಸರ್? 5 ಲಕ್ಷ 6 ಲಕ್ಷ ಡ್ರೆಸ್ಗಳು ಆಗ್ತಿರಲ್ಲ, ಅದು ಬರೀ ಒಂದು ಸಾಮಾನ್ಯ ಒಂದು 6 ಜನ ಬಟ್ಟೆ ಹಾಕೊಂಡ್ರಿ ನೋಡೋದ ಮೋದಿ ಆರ್ಡಿನರಿ ಬಟ್ಟೆ ಹಾಕೋಬೇಕಾದ್ರೆ ಕಂಡರ್ ಮನೆ ಮದುವೆ ಹೋಗ್ಬೇಕಾದ್ರೆ ಹೊಸ ಬಟ್ಟೆ ಹಾಕೊಂಡು ಹೋಗೋರು ನಾವು. ಪ್ರಧಾನಮಂತ್ರಿ ಒಳ್ಳೆ ಇದ್ರೆ ಅರವತ್ತು ವರ್ಷ ಆಳ್ಕೆ ಬಂದರ್ ಜಾತಿ ಮಾಡಿದ್ದು ಜಾತಿ ಸರ್ಟಿಫಿಕೇಟ್ ಅಂತ ಮಾಡಿದವ್ರು ಅವರು. ಇವತ್ತು ನರೇಂದ್ರ ಮೋದಿ ಮೇಲೆ ಹಾಕ್ತೀರಾ? 5 ವರ್ಷ ಮಾತ್ರ ಆಳ್ಕೆ ಕೊಟ್ಟಿದ್ದೀರಾ, 60 ವರ್ಷ ಆಳ್ಕೆ ಮಾಡಿದ್ರಲ್ಲ. ಆಯ್ತಾ? ನಾವು ಇವ್ರಿಗೂ ಅಧಿಕಾರ ಕೊಟ್ಟಿದ್ದೆ ತಾನೆ. ಇವ್ರೇನು ಗೊತ್ತಾರೆ, ಇವತ್ತು ಆಲ್ ಓವರ್ ವರ್ಲ್ಡ್ ಅಲ್ಲಿ ಎಲ್ಲದನ್ನು ನರೇಂದ್ರ ಮೋದಿ ಸಪೋರ್ಟ್ ಮಾಡ್ತೀರ, ಸುಮ್ಮನೆ ಮಾಡ್ತಾ ಇಲ್ಲಲ್ಲ. ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡ್ತಾ ಇರೋದು. ಇವ್ರು ನಿಮ್ಗೆ ಬೇರೆ ಏನ್ ಸಿಗಲ್ಲ. ನರೇಂದ್ರ ಮೋದಿ ಒಳ್ಳೆ ಸೂಟ್ ಆಗ್ತಾ ಔಟ್ ಆಫ್ ಕಂಟ್ರಿ ಟ್ರಿಪ್ ಹೋದ ಅಂತ ಟ್ರಿಪ್ ಹೋಗ್ತಾ ಇದ್ದಾನಕ್ಕ. ನಾವು ಸುಮ್ಮನೆ ಯಾರ ಕಡೆ ಶೋಕಿ ಮಾಡಕ್ ಹೋಗ್ತಾ ಇಲ್ಲ. ನಮ್ಮ ದೇಶ ಪ್ರಗತಿ ಕಾಣಬೇಕು, ದೇಶ ಪವರ್ಫುಲ್ ಆಗ್ಬೇಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಒಬ್ಬ ಆ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೆ ಅವಕಾಶ, ಅದಕ್ಕೆ ಸಪೋರ್ಟ್ ಮಾಡಿ. ಅದನ್ನ ಬಿಟ್ಕೊಂಡು ಪ್ರತಿಯೊಂದು ಮನೆಯಲ್ಲೂ ನರೇಂದ್ರ ಮೋದಿ ಅಂತ ಒಬ್ಬ ಮಗ ಹುಟ್ಲಿಂದ ಕೇಳ್ತೀರ, ರಾಹುಲ್ ಗಾಂಧಿ ಅಂತ ಮಗ ಹುಟ್ಟಿದ ಯಾರು ಕೇಳ್ತಾ ಇಲ್ಲ. ನಾನ್ ಕೇಳೋ ಕ್ವೆಶನ್ಗೆ ಒಂದೊಂದೇ ಪದದಲ್ಲಿ ಉತ್ತರ ಹೇಳ್ಬೇಕು. ರಿಯಾಕ್ಟ್ ಮಾಡ್ಬೇಕು ತಕ್ಷಣ, ಆ ವರ್ಡ್ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ಅಂತ. ಓಕೆ, ಎಲೆಕ್ಷನ್ ಅಂದ್ರೆ ದುಡ್ಡು. ಎಲೆಕ್ಷನ್ ಬೇಕೇ ಬೇಕು. ಇವಾಗ ಎಲೆಕ್ಷನ್ ಬೇಡ, ನರೇಂದ್ರ ಮೋದಿ ಪ್ರಧಾನ ಡೈರೆಕ್ಟ್ ಎಲೆಕ್ಷನ್ ಮಾಡೋದು ಒಳ್ಳೇದು. ಇವರು ಯಾರಿವರು? ಆನಂದ್ ಸಿಂಗ್ ಬಳ್ಳಾರಿ. ಏನ್ ಅನ್ಸುತ್ತೆ ಇವ್ರ ಬಗ್ಗೆ? ಅಯ್ಯೋ ಅನ್ಸುತ್ತೆ. ಮೇಡಮ್ ಏನಾಗಿದೆ ಅಂದ್ರೆ, ಆನಂದ್ ಸಿಂಗ್ ಬಿಜೆಪಿಯಿಂದ ಕಾಂಗ್ರೆಸ್, ಕಾಂಗ್ರೆಸ್ ಬಿಜೆಪಿ, ಅದಕ್ಕೆ ಪರಿಸ್ಥಿತಿ ಬಂದಿದೆ. ಏನ್ ಮಾಡಕ್ಕಾಗುತ್ತೆ? ಅನ್ಭವಿಸ್ಲಿ ಬಿಡಿ.
ಹೇಳ್ತೀರಾ ರಾಜ್ಯದ ರಾಜಕಾರಣದ ಬಗ್ಗೆ? ಇಡೀ 71 ವರ್ಷದ ಇತಿಹಾಸದಲ್ಲೇ ಇವತ್ತು ನರೇಂದ್ರ ಮೋದಿಯವರು ಒಬ್ಬ ಪ್ರೈಮ್ ಮಿನಿಸ್ಟರ್ ಅನ್ನೋಕ್ಕೆ ನಮ್ಮ ಇಂಡಿಯಾಗೆ ತೋರಿಸ್ಕೊಟ್ಟಿದ್ದಾರೆ. ಇಷ್ಟು ರಾಜಕೀಯ ಪಕ್ಷಗಳು ಒಬ್ಬ ನರೇಂದ್ರ ಮೇಲೆ ಅಟ್ಯಾಕ್ ಮಾಡ್ತೀನಿ ಅನ್ನೋದು ಒಂದು ದೊಡ್ಡ ಕುತಂತ್ರ ಇದೆ. JDS ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, ಒಬ್ಬ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಮೇಲೆ ಇಷ್ಟೊಂದು ಇಡೀ ಕ್ಯಾಪ್ಚರೇ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಸ್ ಅ ಗ್ರೇಟ್ನೆಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ನರೇಂದ್ರ ಮೋದಿ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ಎಲೆಕ್ಷನ್ ವಿನ್ ಆಫ್ ದ ನರೇಂದ್ರ ಮೋದಿ. ನೆಕ್ಸ್ಟ್ ಎಲೆಕ್ಷನ್ ಆಫ್ ದ ನರೇಂದ್ರ ಮೋದಿ ವಿನ್ನಿಂಗ್. ಇವ್ರೇನ್ ಹೇಳ್ತಾ ಇದಾರೆ ಕೇಳೋಣ ಬನ್ನಿ, ಹೇಳಿ. ಮೇಡಮ್, ಜಗದೀಶ್ ಅಂತ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ತಳದಿ ಬೇಕಲ್ವಾ? ತಳದಲ್ಲಿ ಬಿಲ್ಡಿಂಗ್ ಕಟ್ಟಕ್ಕಾಗತ್ತಾ? ಆಗಲ್ಲ. 5 ವರ್ಷದಲ್ಲಿ ಬಂದ್ ಮಾಡಿದಾರೆ ಅಂತ ಹೇಳ್ತಾ ಇದಾರಲ್ವಾ? ಬಿಲ್ಡಿಂಗ್ ಕಟ್ಟದೆ ಮಾಡಕ್ಕಾಗತ್ತಾ? ಆಗಲ್ಲ. ಅದು ನನ್ ಪದ. 5 ವರ್ಷ ಸಾಲಲ್ಲ, ಇನ್ನೂ ಒಂದಿಷ್ಟು ಟೈಮ್ ಕೊಡಿ ಅಂತ ಹೇಳ್ತಿದ್ದಾರೆ. ಖಂಡಿತ ಮೇಡಮ್, ನೀವು ಹೇಳೋದು ಖಂಡಿತ. ತಾಯ್ತಾ ಎಲ್ಲ ಕಟ್ಸ್ಕೊಬಿಟ್ಟಿದ್ದಾರೆ ಜೋರಾಗಿ. ಏನ್ ಸರ್ ಹೆಸರು? ಜಗದೀಶ್ ಅಂತೇಳಿ. ಏನಕ್ಕೆ ಸರ್ ತಾಯ್ತಾ? ಹಲೋ ತಾಯ್ತಾ ಏನಕ್ಕೆ ಸರ್? ಸುಮ್ಮನೆ ಕಟ್ಕೊಂಡು ಒಳ್ಳೇದಾಗ್ಲಿ ಅಂತಲ್ಲ? ಒಳ್ಳೇದಾಗ್ಲಿ ಅಂತ. ಈಗ ನಮ್ಮ ದೇಶಕ್ಕೂ ಪ್ರಧಾನಿ ಆಗ್ಲಿ ಅಂತ, ಮೋದಿಜಿಯವರು ಪ್ರಧಾನಿ ಆಗ್ಲಿ ಅಂತ. ಓಕೆ, ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ತಾಯ್ತಾ ಹಾಕಿಸ್ಕೊಂಡಿದ್ದಾರೆ. ದೇಶಕ್ಕೆ ಒಳ್ಳೇದಾಗ್ಬೇಕು. ದೇಶಕ್ಕೆ ಒಳ್ಳೇದಾಗಬೇಕು. ಹೆಂಗ್ ಒಳ್ಳೇದಾಗುತ್ತೆ? ದೇಶಕ್ಕೆಲ್ಲ ಮಾಡ್ತಾ ಇರೋದ್ರಿಂದ ಎಲ್ಲ ರೀತಿಯಿಂದ ಒಳ್ಳೇದನ್ನೇ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಂದು ಮನಸ್ಸಜ್ಜಕಾರ ಇರ್ಬೋದು, ಇವ್ರ ತರ JDS ತರ ಕುತಂತ್ರ ರಾಜಕಾರಣ ಅವೆಲ್ಲ ಏನು ಮಾಡ್ತಾ ಇಲ್ವಲ್ಲ. ಸೊ ಅದೆಲ್ಲ ನಾವು ರೆಕಗ್ನೈಸ್ ಮಾಡಿ ಒಳ್ಳೆ ಅಭ್ಯರ್ಥಿನ ಇವರೇ ಇರಬೇಕು ಅಥವಾ ಅವ್ರಾಗ್ಬೇಕಂತ ಹೇಳಿ ಆಯ್ಕೆ ಮಾಡಬೇಕು. ಈ ಭ್ರಷ್ಟಾಚಾರ ಏನು ಬೆಳೆದಿದೆಯೋ ಅದಕ್ಕೆ ಕಾರಣನೇ ನಾವು ಗಾಂಧಿ ಮಾಡ್ತಿರೋದು. ಸರ್, ಈಗ ಸ್ವಾತಂತ್ರ್ಯ ಕೊಟ್ರಲ್ವಾ ಗಾಂಧೀಜಿ, ಅದ್ ನಾವು ನಿಜವಾಗ್ಲೂ ಉಳಿಸ್ಕೊಂಡಿದೀವ? ಇದೆ, ಬೆಳೆದಿದೆ, ಆರ್ಥಿಕವಾಗಿ ಬೆಳೆದಿದ್ದೀವಿ. ನಾವು ಉಳಿಸ್ಕೊಂಡಿದೀವ ಸ್ವಾತಂತ್ರ್ಯನ? ಇದೆ, ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆಯಲ್ಲ. ನಾವು ಮಾತಾಡ್ತಾ ಇರೋದೇ ಒಂದಿದು ಸ್ವಾತಂತ್ರ್ಯ ಇದೆ. ಬಟ್ ಏನ್ ಗೊತ್ತಾ, ಗಾಂಧಿನ ವ್ಯಕ್ತಿತ್ವನೇ ಸೇಲ್ ಮಾಡ್ಕೊಳ್ತಾರಲ್ಲ ಸರ್. ಗಾಂಧಿ ಮರ್ತಿದ್ದಾರೆ. ಗಾಂಧಿನ ಮರ್ತಿರೋದ್ರಿಂದ ಇವತ್ತು ಈ ವ್ಯವಸ್ಥೆ ಆಗಿದೆ. ನೆಹರು, ಇಂದಿರಾ ಗಾಂಧಿ ಅವರೆಲ್ಲ ಮಾಡಿದಂಥ ಸೇವೆಗಳನ್ನ ಮರಿಬೇಡ್ರಿ ಹೇಳೋದಾದ್ರೆ. ಎಲ್ಲ ಪ್ರಾಜೆಕ್ಟ್ HMT, HL, ಎಲ್ಲಿ ಹೇಳೋದ ಲಿಂಗನಮಕ್ಕಿ ಎಲ್ಲನೂ ಮಾರಿ ಗಂಟು ಮಾಡ್ತಾವ್ರಲ್ಲ ನಮ್ಮ ದೇಶದಲ್ಲಿ. ನಮ್ಮ ದೇಶದಾಗ ಗಂಟು ಮಾಡ್ತಾವ್ರೆ ಎಲ್ಲ. ಗಾಂಧಿ ಮಾಡಿರೋ ಸ್ವತ್ತಿನೆಲ್ಲ ಯಾರು ಮಾಡಿದಾರ? ಒಂದೇನು ಗೊತ್ತಾರಮ್ಮ, ಎಷ್ಟು ಇಂಡಿಪೆಂಡೆನ್ಸ್ ಆದ ಮೇಲೆ ನೋಡಿ, ಕಾಂಗ್ರೆಸ್ ಸರ್ಕಾರಗಳು ಮಾಡಿರೋ ಸಾಧನೆಗಳ ಬಗ್ಗೆ ಜಾಸ್ತಿ ಪ್ರಚಾರವೇ ಇಲ್ಲ ಹೇಳಿದ್ದಾರೆ. ಭ್ರಷ್ಟಾಚಾರ ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ಕಾರ್ಯಕ್ರಮಗಳನ್ನ ರೂಪಿಸಲಿಲ್ಲ 5 ವರ್ಷದಲ್ಲಿ. ಮೋದಿಯವರು ಏನಾದ್ರು ಪ್ರಧಾನಿ ಆದ್ರೆ 2,000 ರೂಪಾಯಿ ನೋಟನ್ನ ತೆಗಿಬೇಕು ಹೇಳಿದಾರೆ ಮೊದಲು. ಓಕೆ, ಇವ್ರು ಯಾರು ಹೇಳ್ತಾರಾ? ಆನಂದ್ ಸಿಂಗ್ ಏನಂತೀರ ಇವ್ರ ಬಗ್ಗೆ? ಏನೋ ಕುಡ್ದಿದ್ದಾರೆ, ಗಲಾಟೆ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಕಪ್ ಚುಕ್ಕಿಗಳವರೆಲ್ಲ ಈ ಥರ ಜಗಳ ಆಡೋದು, ಈ ಥರ ಮಾಡೋದ್ರಿಂದ ನಮ್ಮ ಕರ್ನಾಟಕ ಮರ್ಯಾದೆನೇ ಹೊರಗಡೆ ಹಾಳಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಜನ ವೋಟ್ ಮಾಡ್ಬೇಕು ಅಲ್ವಾ? ಮಾಡ್ಲೇಬೇಕು. ಈಗ ನಿಮ್ಗೆ ಅನ್ಸ್ಬಿಟ್ಟಿದೆಯಲ್ಲ, ಇಬ್ರು ಕಳ್ರೆ ವೋಟ್ ಮಾಡಿ ಏನ್ ಪ್ರಯೋಜನ ಅಂತ ನೋಡಿ. ಇಬ್ರು ಕಳ್ರಿ ಅಂತಂದಾಗ ಇವಾಗ ಒಂದು ರೂಲ್ ತೊಗೊಂಡ್ಬರ್ತಿದ್ದಾರೆ, ನೋಟಾ ಅಂತ. ನೋಟಾ ಜಾಸ್ತಿ ಆದಾಗ ಎಲ್ಲರೂ ಡಿಸ್ಕ್ವಾಲಿಫೈ ಮಾಡಬೇಕು. ಅದು ಮಹಾರಾಷ್ಟ್ರಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಬಟ್ ಇನ್ನೂ ಕರ್ನಾಟಕದಲ್ಲೆಲ್ಲ ಬಂದಿಲ್ಲ. ಎಲೆಕ್ಷನ್ ಕಮಿಷನ್ ಅದ್ರ ಬಗ್ಗೆ ಕಾಳಜಿ ತಗೊಂಡು ನೋಟಾ ಅಂತ ಮಾಡಿದಾಗ ಆಮೇಲೆ ಕ್ಯಾಂಡಿಡೇಟ್ಸ್ಗಳಿಗೆ ಒಂದು 6 ವರ್ಷದವರೆಗೂ ಇಲೆಕ್ಷನ್ ಇಲ್ಲದೆ ಇರೋಂಗೆ ನೋಡ್ಕೋಬೇಕು ಅಷ್ಟೇ. ಖಂಡಿತ ಇದಾಗಬೇಕು. ಇದಾದಾಗ ಒಂದು ಸಮಥಿಂಗ್ ಏನಾದ್ರು ಚೇಂಜಸ್ ಆಗುತ್ತೆ ಖಂಡಿತ. ಎಲ್ಲಾ ಕಡೆ ಜನಗಳು ಒಂಥರ ತಾತ್ಸಾರ ಮನೋಭಾವ. ರಾಜಕೀಯದ ಬಗ್ಗೆ ಕೇಳಿದ್ರೆ ನೋ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ರಿಯಾಕ್ಷನ್. ಯಾಕೆಂದ್ರೆ ಇವರು ಭ್ರಷ್ಟಾಚಾರಗಳು ಮಾಡಿ ದುಡ್ಡುಗಳು ಮಾಡ್ಕೊಂಡು ಆರಾಮಾಗಿ ಇವ್ರ ಮನೆಗಳೆಲ್ಲ ಉದ್ಧಾರ ಮಾಡ್ಕೊತಾರೆ. ಜನಗಳ ಕಷ್ಟ ಹೇಗೆ ನೋಡ್ತಾರೆ ಅಲ್ವಾ? ಅದರಿಂದ ತಾತ್ಸಾರ ಹುಟ್ಟಿದೆ ಜನಗಳಲ್ಲಿ. ರಾಜಕೀಯ ಅಂದ್ರೆ ಶುದ್ಧವಾಗಿರ್ಬೇಕು, ಶುದ್ಧತೆ, ಕಾರ್ಯಮಗ್ಗತೆ ಇರಬೇಕು. ಅವ್ರಿಗೆ ಒಳ್ಳೆ ಕೆಲಸ ಮಾಡೋದು, ಜನಗಳಿಗೆ ಸ್ಪಂದಿಸ್ಬೇಕು. ಇವತ್ತು ಗೆದ್ದು ಬಿಟ್ಟು ಹೋಗ್ಬಿಟ್ಟು ನಾಳೆ ಕ್ಷೇತ್ರಕ್ಕೆ ಬರೋದಿಲ್ಲ ಅಂಥವ್ರನ್ನ ಏನು ಮಾಡ್ತೀರ ನೀವು? ಕುಲಗೆಟ್ಟ ರಾಜಕಾರಣಿಗಳು ಅಂತ ಇರ್ತಾರಲ್ಲ, ಅವ್ರನ್ನ ಬೈಯೋದಲ್ಲ, ಚಪ್ಪಲಿ ತಗೊಂಡು ಹೊಡಿಬೇಕು. ಅದಂತೂ ಗ್ಯಾರಂಟಿ. ಅಷ್ಟು ಫೀಲ್ ಆಗುತ್ತೆ. ಕರೆಕ್ಟ್ ಆಗುತ್ತೆ, ನಮ್ಗೆ ಆಗಿದೆ ಆ ಥರ ಎಲ್ಲ. ರಾಜಕೀಯ ಅಂದ್ರೆ ಏನ್ ಸರ್? ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಲ್ಲಿ ಹೇಳಿ ಸರ್, ನೋಡಿ ಸರ್, ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಮೇಡಮ್. ಎಷ್ಟು ಐಡಿಯಾ ಇದೆ ಹೇಳಿ ಸರ್? ಎಷ್ಟು ಇಲ್ಲ ಐಡಿಯಾ. ಹಾಯ್ ಸರ್, ಹಲೋ, ವಾಟ್ಸ್ಆಪ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಸೂಪರ್ ಆಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾಮ ಚೆನ್ನಾಗಿದೆ ಸರ್. ಅವರು ನಮ್ಮ ಮನೆ ದೇವರು ಬಾಲಾಜಿ. ಆದ್ರೆ ಕೆಲವು ರಾಜಕಾರಣಿಗಳು ಹಾಕೋ ನಾಮದ ಬಗ್ಗೆ ಏನ್ ಹೇಳ್ತೀರಾ? ಅವರು ದೊಡ್ಡ ನಾಮದವರು.
ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ಏನ್ ಮಾಡ್ತಾರೆ ಸರ್ ನಾಮ ಹಾಕಕ್ಕೆ ರಾಜಕಾರಣಿಗಳು? ನಾಮ ಹಾಕಕ್ಕೆ ಅಂದ್ರೆ ಯಾರನ್ನ ಸಣ್ಣ ಪಣ್ಣ ಜನ ನೋಡಲ್ಲ, ದೊಡ್ಡ ದೊಡ್ಡ ಜನಗಳ ಹತ್ರ ಹಾಕ್ತಾರೆ ಟೋಪಿನ. ಸರಿಯಾಗಿ ಗೋಡೆಗೆ ಇಷ್ಟು ಸಿಗ್ಬೇಕು, ಬಡವ್ರ ಹತ್ರ ಅವ್ರೇನು ಸಿಕ್ಕಲ್ಲ, ದೊಡ್ಡವ್ರ ಹತ್ರ ಮಾಡ್ತಾರೆ. ಬಡವ್ರ ಹತ್ರ ಸಿಗುತ್ತಲ್ಲ ಏನು ಸಿಕ್ಕಲ್ಲ ಬಡವ್ರ ಹತ್ರ. ಏನು ಒಂದು ಓಟ್ ಸಿಕ್ಕಿ ಈಗ ಗೆದ್ಬಿಡ್ತಾರೆ, ಹೋಗಲ್ಲಿ ಬಾರ್ನಲ್ಲಿ ಕುಂತಿರ್ತಾರೆ ಅಷ್ಟೇ. ಎಸಿ ರೂಮ್ ಹಾಕೊಂಡು ಬಾರ್ನಲ್ಲಿ ಕುಂತ್ಕೊಂಡು ಕುಡ್ಬಿಟ್ಟು ಕುಂತಿರ್ತಾರೆ. ಯಾರು ಇವರು? ನಂಗೆ ಯಾವ್ದೋ ಗೊತ್ತು. ಸಿಂಗು ಯಾವ ಸಿಂಗ್ ಸರ್? ಆನಂದ್ ಸಿಂಗು. ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳೋಣ, ಹೋಗಿ ಬಾರ್ನಲ್ಲಿ ಕುಡಿದ್ರು ಅಲ್ಲಿ ಹೊಡೆದಾಡೋದು ಅಷ್ಟೇ. ಇನ್ನು ಒಳ್ಳೇದಂತೂ ಮಾಡ್ತಾ ಇಲ್ಲ ಅವನ್ನ. ಹೋಗಿ ಅಲ್ಲಿ ಕುಡಿದ್ಬಿಟ್ಟು ಹೊಡೆದಾಡಿದ್ರು ಏನು ಬಂದ್ಬಿಟ್ಟು ಖುಷಿ ಆಯಿತು. ಚೆನ್ನಾಗಿ ಕುಡಿದ್ಬಿಟ್ಟು ಹೊಡೆದಾಡ್ತಾರೆ ಅಂತ. ಇನ್ನೇನು ಒಳ್ಳೇದಂತೂ ಮಾಡಲ್ಲ. ಹೋಗಿ ಬಾರ್ನೆಲ್ಲ ಕುಡಿದ್ಬಿಟ್ಟು ಹೊಡೆದಾಡಕ್ಕೆ ಬರಲ್ಲ. ಎ ಸಿ ರೂಮ್ನಲ್ಲಿ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಕಿತ್ತಾಡೋದ್ರಿಂದ ಏನೂ ಆಗಲ್ಲ. ಹೆಂಗಿರ್ಬೇಕೋ ಹಂಗೆ ನಾವು ಕೆಲಸ ಮಾಡಿಸೋ ತರ ಮಾಡೋದಕ್ಕೆ ನಾವು ವೋಟ್ ಮಾಡಲೇಬೇಕು. ಅದು ಇಂಪಾರ್ಟೆಂಟ್. ಎಸ್, ಪರ ವಿರೋಧ ಸಾಕಷ್ಟು ಇದೆ, ವ್ಯಕ್ತಿ ಪಕ್ಷಗಳು ಸಾಕಷ್ಟು ಇದೆ. ಇದರಲ್ಲಿ ಬೆಸ್ಟ್ ಆಯ್ಕೆ ಮಾಡ್ಕೊಳ್ಳೋ ಕೆಲಸ ನಮ್ಮ ಫಿಂಗರ್ ಅಲ್ಲಿ ಇದೆ. ಸೊ ಮಿಸ್ ಮಾಡದೆ ವೋಟ್ ಮಾಡಿ. ಇನ್ನಷ್ಟು ರಾಜಕೀಯ ಚರ್ಚೆಗಳ ಜೊತೆ, ರಾಜಕೀಯ ಜನಗಳ ಅಭಿಪ್ರಾಯಗಳ ಜೊತೆ ನಾನು ಇವನ್ನ ಮೀಟ್ ಮಾಡ್ತೀನಿ ಆಸ್ ಯೂಶುವಲ್ ದರ್ಶಿನಿಯಲ್ಲಿ ಡೆಮೋಕ್ರಸಿ. ನೋಡ್ತಾನೆ ಇರಿ ಗೈಸ್. This is Mudumina signing off. Camera person Greater Gagan. Take care, bye bye. Keep watching News 18 Kannada. Jala namadu, bala nimadu.